ಹಲೋ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ. ಇದು ಡೈಲಿ ವ್ಲಾಗ್ ಆಗಿರುತ್ತೆ. ಹಾಗೆ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ಬೆಳಗ್ಗೆನೇ ಎದ್ದು ತಿಂಡಿ ಮಾಡಿ ಇದನ್ನು ದೋಸೆ ಮತ್ತು ಅವರೆಕಾಯಿ ಸಾಂಬಾರು ಮಾಡಿದ್ದೆ. ಇದನ್ನು ನಾನು ಹಸ್ಬೆಂಡಿಗೆ ಕೊಡ್ತಿದ್ದೆ. ಅವನಂತೂ ಫುಲ್ ಖುಷಿ ಆಗಿಬಿಡ್ತಿದ್ದ, ಹಬ್ಬ ಇಷ್ಟು ಬೇಗ ಇವತ್ತು ತಿಂಡಿ ಅಂತ. ಯಾಕೆ ಅಂದರೆ ನಾವು ಆಲ್ರೆಡಿ ಬೇಗ ಎದ್ದು ಹಬ್ಬಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಿದ್ವಿ. ದೋಸೆನಂತೂ ನಾನು 2XL ಇಟ್ಟಿದ್ದೀನಿ, ಬಿಕಾಸ್ ತುಂಬ ಬೇಗ ಪ್ರಿಪೇರ್ ಆಗ್ತಿದೆ ಅಂತ ಅಂದ್ಕೊಳ್ಳಿ ಅಂತ. ಬಟ್ ನೀವು ನೋಡ್ತಿರೋ ಥರ ಅಷ್ಟೇನು ಬೇಗ ಪ್ರಿಪೇರ್ ಆಗ್ತಿರ್ಲಿಲ್ಲ. ಇದ್ರ ಜೊತೆಲಿ ನಾನು ಹಾಗೆ ನನ್ನ ಗಂಜಿನೂ ಪ್ರಿಪೇರ್ ಮಾಡಿಕೊಂಡೆ. ಯಾಕಂದರೆ ಲೇಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಗಂಜಿ ಪ್ರಿಪೇರ್ ಮಾಡ್ಕೊಂಡು ಅದನ್ನು ಕುಡಿಯೋಣ ಅಂತ ಎತ್ತಿಟ್ಕೊಂಡೆ. ಇದ್ರ ಮಧ್ಯೆ ನಾನು ನನ್ನ ಬಾಲ್ಕನಿಯಲ್ಲಿ ಪುದೀನ ಗಿಡ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಬಿಡಿಸಿ ಇಟ್ಕೊತಿದ್ದೆ. ಯಾಕೆ ಅಂದರೆ ನಾನಿವತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಎಷ್ಟೊತ್ತಿಗೆ ಆಗುತ್ತೋ ನನಗಂತೂ ಗೊತ್ತಿಲ್ಲ. ನಾವು ಬೆಳೆಸಿದ ಗಿಡ ಅಂದರೆ ತುಂಬಾ ಪ್ರೀತಿ ಇರುತ್ತೆ ಅಂತ ನನಗೆ ಇವಾಗೇ ಗೊತ್ತಾಗ್ತಿರೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇಷ್ಟು ಪುದೀನ ಬಂದಿತ್ತು, ನನಗೆ ತುಂಬ ಖುಷಿ ಆಗ್ತಿತ್ತು. ಅಯ್ಯೋ ಎಷ್ಟೊಂದು ಬೆಳೆದ್ಬಿಟ್ಟಿದೆ ಅಂತ. ಅದಾಗ್ತಿದ್ದಂಗೆ ನಾನು ದೇವ್ರಿಗೆ ಎಲ್ಲ ಹೂವು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ಆಲ್ರೆಡಿ ಮನೆ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡ್ಕೊಂಡಿದ್ದೆ. ನನ್ನ ಯಜಮಾನ್ರು ಸ್ನಾನಕ್ಕೆ ಹೋಗಿದ್ರು ಅಂತ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ. ರೆಡಿಯಾಗಿ ಬಂದಮೇಲೆ ಗೆಟ್ ರೆಡಿ ವಿತ್ ಮೀ ಮಾಡದೆ ಇರೋಕ್ಕಾಗತ್ತಾ? ಹೌದು, ನಾನು ಗೆಟ್ ರೆಡಿ ವಿತ್ ಮೀ ಮಾಡ್ತಿದ್ದೆ. ಬಟ್ ಯಾವಾಗೂ ಎಲ್ಲ ಫಂಕ್ಷನ್ಸ್ಗೆಲ್ಲ ರೆಡಿ ಆಗೋ ಥರ ಏನು ರೆಡಿ ಆಗೋಲ್ಲ. ನಾನು ಮನೇಲಿದ್ದರೆ ನಾರ್ಮಲಾಗೆ ರೆಡಿ ಆಗ್ತೀನಿ. ಸೊ ಫಸ್ಟು ಮಾಯ್ಶ್ಚರೈಸರ್ ಹಾಕ್ಕೊಂಡು ಅದಾದಮೇಲೆ ಸನ್ಸ್ಕ್ರೀನ್ ಹಾಕೋತೀನಿ. ಅದಾದಮೇಲೆ ನನ್ನ ಡೈಲಿ ಯೂಸ್ ಕ್ರೀಮ್ ಹಾಕೋತೀನಿ. ಆ್ಯಂಡ್ ಈ ಕ್ರೀಮ್ ನಾನು ಬೇರೆ ಯಾವುದನ್ನು ಪ್ರಿಫರ್ ಮಾಡಲ್ಲ. ನಾನು ಹಿಮಾಲಯ ಫೇರ್ನೆಸ್ ಕ್ರೀಮ್ನೇ ಯೂಸ್ ಮಾಡೋದು. ಅದು ಬಿಟ್ಟು ಬೇರೆ ಯಾವುದನ್ನು ಯೂಸ್ ಮಾಡೋದಿಲ್ಲ. ಅದನ್ನು ಹಾಕಿ ಚೆನ್ನಾಗಿ ಅಪ್ಲೈ ಮಾಡ್ತಿದ್ದೆ. ಸನ್ಸ್ಕ್ರೀನ್ ಏನಾದರೂ ತುಂಬ ಪ್ಯಾಚಿಯಾಗಿ ಕಾಣುತ್ತಾ ಏನು ಅಂತ ಎಲ್ಲ ನೋಡ್ಕೊತಿದ್ದೆ. ಅದಾಗ್ತಿದ್ದಂಗೆ ನಾನು ಯಾವುದೇ ಫೌಂಡೇಶನ್ನು ಆಮೇಲೆ ಬೇರೆ ಯಾವುದೇ ಮೇಕಪ್ ಪ್ರಾಡಕ್ಟ್ಸು ನಾನು ಯೂಸ್ ಮಾಡ್ತಿಲ್ಲ ಇವತ್ತು. ಯಾಕಂದರೆ ಸಿಂಪಲ್ ನಾರ್ಮಲ್ ಮನೇಲಿ ಇರ್ತೀನಿ ಅಂತ ಹೇಳಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಪೌಡರ್ನ ಹಾಕ್ಕೊಂಡು ಅದೇ ಸ್ಯಾರಿ ಮ್ಯಾಚಿಂಗಿಗೆ ಬೊಟ್ಟು ಲಿಪ್ಸ್ಟಿಕ್ಕು ಎಲ್ಲ ಹಾಕ್ಕೊಂಡು ವಾಲೆ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಈ ವಾಲೆ ನಾನಂತೂ ಥೈಲ್ಯಾಂಡಿಂದ ಆಲ್ಮೋಸ್ಟ್ 5 to 6 ಇಯರಿಂಗ್ಸ್ ತಂದಿದ್ದೀನಿ. ಇದ್ರ ಜೊತೆಲಿ ನನ್ನದೇ ಸಿಲ್ವರ್ ಜ್ಯುವೆಲ್ರಿ ಇದನ್ನು ಹಾಕೋತಾ ಇದ್ದೀನಿ. ಆ್ಯಂಡ್ ಮ್ಯಾಚಿಂಗಿಗೆ ವೈಟ್ ಕಲರ್ ಬ್ಯಾಂಗಲ್ ಎಲ್ಲನೂ ಮ್ಯಾಚಿಂಗ್ ಹಾಕೋತಾ ಇದ್ದೀನಿ ಅಂತ ಅನ್ನಿಸ್ತಿತ್ತು. ಅದಾದಮೇಲೆ ಚೆನ್ನಾಗಿ ತಲೆ ಆರಿಸಿ ಕ್ಲಿಪ್ ಹಾಕ್ಕೊಂಡೆ. ಅದು ಹೇಗೋ ಮ್ಯಾಚ್ ಆಗೋಯ್ತು. ಇವತ್ತು ಶ್ರೀರಾಮನವಮಿ ಹಬ್ಬ, ಎಲ್ಲನೂ ಮಾಡೋಣ ಬೇಗ ಅಂದ್ಕೊಂಡು ಮಾಡಿದ್ರು ಅದು ಹೇಗೋ ಸ್ವಲ್ಪ ಅಂತೂ ಲೇಟ್ ಆಗ್ತಾನೇ ಇತ್ತು. ಶ್ರೀರಾಮನವಮಿ ಹಬ್ಬ ಅಂದಿದ ತಕ್ಷಣವೇ ಮೊದಲಿಗೆ ನೆನಪಾಗೋದೇ ಪಾನಕ ಮತ್ತು ನೀರು ಮಜ್ಜಿಗೆ ಮತ್ತು ಕೋಸಂಬರಿ. ಪಾನಕ, ನೀರು ಮಜ್ಜಿಗೆ, ಕೋಸಂಬರಿ ಮಾಡೋಕೆ ಯಾರಾದರೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ ಅದಂತೂ ತುಂಬಾ ಕಷ್ಟ. ಪಾನಕಕ್ಕೆ ಏನಿಲ್ಲ ಅಂದ್ರೂ ಒಂದು ಫುಲ್ ಬೆಲ್ಲ ಹಾಕಿಬಿಟ್ಟು ನಾನು ಮಾಡಿದ್ದೀನಿ. ಆ್ಯಂಡ್ ನಾವು ತುಂಬ ಎಲ್ಲರಿಗೂ ಕೊಟ್ಟು ಮಾಡ್ತೀವಿ ಅನ್ನೋ ಥರ ಏನಿಲ್ಲ. ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೊಟ್ಬಿಟ್ಟು ನಮ್ಮ ಮನೆಯಲ್ಲೂ ಪ್ರಸಾದ ಅಂತ ಎಲ್ಲರಿಗೂ ಕೊಟ್ಬಿಟ್ಟು ಅದಾದಮೇಲೆ ಅಷ್ಟೇ. ತುಂಬ ಏನು ನಾವು ಗ್ರ್ಯಾಂಡಾಗೆಲ್ಲ ಏನು ಮಾಡೋದಿಲ್ಲ. ಕೋಸಂಬರಿಗೆ ಸೌತೆಕಾಯಿ, ಕ್ಯಾರೆಟು, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕಿ ನೆನೆಸಿಕ್ಕಿರೋ ಹೆಸ್ರುಬೇಳೆನ ಹಾಕಿ ಕೋಸಂಬರಿ ಮಾಡ್ತೀವಿ. ಮಜ್ಜಿಗೆಗೆ ಗಟ್ಟಿ ಮೊಸರು, ನೀರು, ಅದಾದಮೇಲೆ ಶುಂಠಿ, ಅದ್ರ ಜೊತೆಯಲ್ಲಿ ಮೆಣಸಿನ್ಕಾಯಿನ ಚೆನ್ನಾಗಿ ಕುಟ್ಬಿಟ್ಟು ಉಪ್ಪಿನ ಜೊತೆಯಲ್ಲಿ ನಾನು ಮಜ್ಜಿಗೆಗೆ ಹಾಕ್ತೀನಿ. ಪಾನಕಕ್ಕೂ ಅದೇ ಥರ ಬೆಲ್ಲನ ಚೆನ್ನಾಗಿ ಕುಟ್ಟಿ ಹಣ್ಣನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೀರು ಹಾಕಿ ಏಲಕ್ಕಿ ಹಾಕಿ ಜೊತೆಲಿ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಅದನ್ನು ಜ್ಯೂಸ್ ಮಾಡ್ತೀನಿ. ಸೊ ಇದೆಲ್ಲ ಆಗ್ತಿದ್ದಂಗೆ ಮತ್ತೆ ನಾನು ಪೂಜೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಲ್ವ. ಅದಕ್ಕೋಸ್ಕರ ಪೂಜೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಮಾಡಿಕೊಂಡೆ. ಯಾಕಂದರೆ ತುಂಬ ಕಷ್ಟ ಬಿದ್ದು ಒಬ್ಬಳೇ ಮಾಡೋಕ್ಕೂ ಕಷ್ಟ ಆಗ್ತಿತ್ತು. ಅದ್ರ ಜೊತೆಲಿ ಪಕ್ಕದಲ್ಲಿ ನನ್ನ ಹಸ್ಬೆಂಡು ಹೆಲ್ಪ್ ಎಲ್ಲ ತೊಗೊಂಡು ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡಿ ಇದ್ರ ಮಧ್ಯೆ ಬೇರೆ ಏನಾದರೂ ಇಡೋಣ ಅಂತ ಹೇಳಿ ಮೇಲ್ಗಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ನಾನು ಈ ಥರ ಮಣೆಯೆಲ್ಲ ಯೂಸ್ ಮಾಡೋದು. ಅದು ಬಿಟ್ಟು ಬೇರೆ ಹಬ್ಬದ ಟೈಮ್ಗಳಲ್ಲಿ ಅಷ್ಟೇ ಈ ಮಣೆಗಳನ್ನೆಲ್ಲ ಯೂಸ್ ಮಾಡೋದು. ಅದನ್ನೆಲ್ಲ ಇಟ್ಟು ಅದ್ರ ಮೇಲೆ ನಾವು ಏನು ಪ್ರಸಾದ ಮಾಡಿದ್ದೀವಲ್ಲ ಅದನ್ನೆಲ್ಲ ಇಟ್ಟು ಅದ್ರ ಜೊತೆಯಲ್ಲಿ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿರುವಂತಹ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲನೂ ಇಲ್ಲೇ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಹೊರಗಡೆ ಅವ್ರಿಗೆ ಕೊಡೋದು ಅಂತ ಹೇಳಿ ಎಲ್ಲನೂ ಇಟ್ಟು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಿದ್ವಿ. ಇದ್ರ ಜೊತೆ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಿದ್ರು. ಅದಾದಮೇಲೆ ಬೇಗ ನಾನು ದೀಪ ಹಚ್ಚಿದೆ. ದೀಪ ಹಚ್ಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರನ್ನೂ ಚೆನ್ನಾಗಿಟ್ಟಿರಪ್ಪ ಅಂತಲೇ ಕೇಳ್ಕೊಂಡಿದ್ದು. ಅದಾದಮೇಲೆ ಪೂಜೆ ಮಾಡಿ ಮತ್ತು ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡಿ ಆಮೇಲೆ ಎಲ್ಲನೂ ಹೇಗೆ ಪ್ರಿಪೇರ್ ಮಾಡ್ತೀವಿ ನೋಡಿ.
ನಮ್ಮ ದೇವ್ರ ಮನೆ ಹೀಗೆ ಕಾಣ್ತಿತ್ತು. ಇದ್ರ ಮಧ್ಯ ನಾವು ಎಲ್ಲನೂ ಪ್ರಿಪೇರ್ ಮಾಡಿ ಆಯಿತು ಅಂತ ಹೇಳಿ ನನ್ನ ಹಸ್ಬೆಂಡ್ನ ಕರೀತಿದ್ದೆ, ಇದು ಮಾಡು ಅದು ಮಾಡು ಅಂತ ಹೇಳಿ 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 ಎಲ್ಲ ಕೆಲಸನೂ ಮಾಡಿಸ್ಕೊತಿದ್ದೆ. ಆಲ್ಮೋಸ್ಟು ಪಾನಕ ಗಿದೆ ಹಾಕಬೇಕು, ಮಜ್ಜಿಗೆಗೆ ಈ ಲೋಟದಲ್ಲಿ ಹಾಕು, ಅದಾದಮೇಲೆ ಕೋಸಂಬರಿ ಈ ಬಟ್ಲಲ್ಲಿ ಹಾಕು, ಈ ಥರ ಎಲ್ಲ ಕೆಲಸನೂ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ಇಬ್ಬರು ಜೋಡಿಸ್ಕೊಂಡ್ವಿ. ಅದಾದಮೇಲೆ ನಮ್ಮ ಬಿಲ್ಡಿಂಗಲ್ಲಿ ಆಲ್ಮೋಸ್ಟ್ 5 ಮನೆ ಇದೆ. ಅದಾದಮೇಲೆ ಆಪೋಸಿಟಲ್ಲೂ ಮನೆ ಇದೆ, ಅಕ್ಕಪಕ್ಕದ ಬಿಲ್ಡಿಂಗ್ ಅವರೆಲ್ಲ ಇದ್ದಾರೆ. ಸೊ ಹೇಗಿದ್ರು ನಾವು 2 ಟ್ರಿಪ್ಪು ಮತ್ತೆ ಮೇಲೆ ಹತ್ತಿ ಕೆಳಗೆ ಇಳಿಬೇಕು ಅನ್ನೋದಂತೂ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ. ಅದಕ್ಕೆ ಹೋಗಿ ಆಲ್ಮೋಸ್ಟ್ ಒಂದು ಸಲ ಹೋಗಿದ್ದಕ್ಕೆ ನಮ್ಮ ಬಿಲ್ಡಿಂಗು ಮತ್ತು ಆಪೋಸಿಟ್ ಬಿಲ್ಡಿಂಗು ಕವರ್ ಆದರೆ, ಇನ್ನೊಂದು ಸಲ ಬಂದು ಅಕ್ಕಪಕ್ಕದ ಬಿಲ್ಡಿಂಗ್ ಎಲ್ಲ ಹೋಗಿ ಕವರ್ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡು ಎಲ್ಲದಕ್ಕೂ ಹಾಕ್ತಿದ್ವಿ. ನೀನು ಇದಕ್ಕೆ ಹಾಕ್ತೀಯಾ, ನಾನು ಇದಕ್ಕೆ ಹಾಕ್ತೀನಿ ಅಂತ ಹೇಳಿ ನನ್ನ ಗಂಡಂಗೆ ರೋಫ್ ಹೊಡಿತಿದ್ದೆ ನಾನು, ಬೇಗ ಬೇಗ ಹಾಕು ಟೈಮ್ ಆಗಿದೆ ಹಾಗೆ ಹಿಂಗೆ ಅಂದ್ಕೊಂಡು. ಆ್ಯಂಡ್ ರಾಮನವಮಿ ಅಂದಿದ ತಕ್ಷಣ ನನಗೆ ಫಸ್ಟ್ ನೆನಪಾಗ್ತಿದ್ದೆ ನಾವು ಸ್ಕೂಲಿಂದ ಬರೋವಾಗ, ಅದಾದಮೇಲೆ ಇಲ್ಲ ಹೊರಗಡೆ ಎಲ್ಲಾದರೂ ಹೋಗೋವಾಗ ನಾವು ಚಿಕ್ಕ ಚಿಕ್ಕ ಹುಡುಗರಿರೋವಾಗ ಅಲ್ಲಲ್ಲಿ ಡ್ರಮ್ಮಲ್ಲಿ, ಅದಾದಮೇಲೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಇಟ್ಕೊಂಡು ಮಜ್ಜಿಗೆ ಪಾನಕ ಇದೆಲ್ಲ ಕೊಡೋರು. ಆ್ಯಂಡ್ ನಾವು ಸ್ಕೂಲಿಂದ ಬರೋವಾಗ ನಾವು ಕುಡಿದ್ಬಿಟ್ಟು ಆಮೇಲೆ ವಾಟರ್ ಬಾಟಲ್ ನಾವೇನು ತೊಗೊಂಡೋಗ್ತಿದ್ವಿ ಸ್ಕೂಲ್ಗೆ ಅದರಲ್ಲೂ ತುಂಬಿಸ್ಕೊಂಡು ಬರ್ತಿದ್ವಿ. ಅದಾದಮೇಲೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಜಗಳ ಮಾಡ್ತಿದ್ವಿ, ನೀನು ಅಷ್ಟು ಇಸ್ಕೊಂಡೆ, ನಾನು ಇಷ್ಟು ಇಸ್ಕೊಂಡೆ, ನನಗೆ ಜಾಸ್ತಿ ಕೊಟ್ಟರು, ನಿನಗೆ ಜಾಸ್ತಿ ಕೊಟ್ಟರು. ಈ ಥರ ಕಾನ್ವರ್ಸೇಷನ್ಸ್ ಇದೆಲ್ಲ ಚಿಕ್ಕವರಿದ್ದಾಗ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಬಟ್ ಇವಾಗ ಅದನ್ನೆಲ್ಲ ನೆನೆಸ್ಕೊಂಡು ನನಗೆ ಇಷ್ಟೊಂದು ಕೊಟ್ಟರು, ನಿನಗೆ ಇಷ್ಟೊಂದು ಕೊಟ್ಟರು ಅಂತ ನೆನೆಸ್ಕೊಂಡು ತುಂಬಾ ನಗು ಬರುತ್ತೆ. ಯಾಕಂದರೆ ಅದೆಲ್ಲ ನಮಗೆ ಏನೇನು ಇಲ್ಲ ಅನ್ನೋದು ಇವಾಗ ಫೀಲ್ ಆಗುತ್ತೆ. ಬಟ್ ಆ ಟೈಮಲ್ಲಿ ಯಾರಿಗಾದರೂ ಒಬ್ರಿಗೆ ಜಾಸ್ತಿ ಕೊಟ್ಟು ನಮಗೇನಾದರೂ ಕಮ್ಮಿ ಕೊಟ್ಟರೆ ತುಂಬಾ ಫೀಲ್ ಆಗ್ತಿದ್ವಿ. ಆ್ಯಂಡ್ ಮತ್ತು ಎಲ್ಲೆಲ್ಲಿ ಕೊಡ್ತಿದ್ರು ಅಲ್ಲೆಲ್ಲ ಕುಡ್ದಷ್ಟು ನಮಗೆ ಇನ್ನೊಂದು ಸ್ವಲ್ಪ ಕುಡಿಬೇಕು ಅನ್ನೋ ಥರನೇ ಅನ್ನಿಸ್ತಿತ್ತು ಹೊರತು ಸಾಕು ಬಿಡು ಅನ್ನೋ ಥರ ಅಂತೂ ಅನ್ನಿಸ್ತಿರ್ಲಿಲ್ಲ. ಅದಾದಮೇಲೆ ಅಲ್ಲೇ ಕುಡಿದ್ಬಿಟ್ಟು ನಾವು ವಾಟರ್ ಬಾಟಲಲ್ಲಿ ತೊಗೊಂಡು ಮನೆಯವ್ರಿಗೆಲ್ಲ ತೊಗೊಂಬಂದು, ನೋಡು ನಾನು ತೊಗೊಂಬಂದಿದ್ದು ಅಂತ ಹೇಳಿ ಪ್ರೌಡೆಲ್ಲ ಫೀಲ್ ಆಗ್ತಿದ್ವಿ. ಇವಾಗ ನಾವು ಎಷ್ಟೋ ಥಿಂಗ್ಸ್ನ ಎಲ್ಲನೂ ನಾವೇ ಮಾಡಿದ್ರು ನಾವು ಅಷ್ಟೊಂದು ಪ್ರೌಡ್ ಫೀಲ್ ಆಗಲ್ವೇನೋ. ಬಟ್ ನಾವು ಚಿಕ್ಕವರಿದ್ದಾಗಂತೂ ಇದೆಲ್ಲ ಒಂಥರ ಪ್ರೌಡ್ ಮೂಮೆಂಟ್ ಥರ ಇತ್ತು ನಮಗೆ ಪ್ರತಿಯೊಂದೂ. ಆ್ಯಂಡ್ ನಾವು ಸಣ್ಣವರಿದ್ದಾಗ ಎಷ್ಟು ಎಲ್ಲನೂ ನಮಗೆ ಹೆಂಗೆ ಅನಿಸುತ್ತೆ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳನ್ನೂ ನಾವು ತುಂಬ ದೊಡ್ಡದಾಗಿ ಪ್ರೌಡ್ ಫೀಲ್ ಆಗ್ತಿದ್ವಿ. ಬಟ್ ಇವಾಗ ನಾವು ಆ ಥರ ಇರೋದಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಅಷ್ಟಿಲ್ಲದೆ ಹೇಳ್ತಾರ, ನಾವು ಚಿಕ್ಕವರಿರುವಾಗ ನಾವು ದೊಡ್ಡವ್ರನ್ನ ನೋಡಿ ನಾವು ದೊಡ್ಡವರಾಗಬೇಕು ಅಂತ ಫೀಲ್ ಆಗುತ್ತೆ. ಆ್ಯಂಡ್ ದೊಡ್ಡವ್ರನ್ನ ನೋಡಿದಾಗ ಸಡನ್ನಾಗಿ ಚಿಕ್ಕವರಾಗಿರಬೇಕು ಅಂತ ಫೀಲ್ ಆಗುತ್ತೆ. ಸೊ ಇದಷ್ಟನ್ನು ನೆನೆಸ್ಕೊಂಡು ನಾನು ಒಂದೊಂದೇ ಪ್ರಸಾದನ ಎತ್ಕೊಂಡು ಎಲ್ಲನೂ ಈ ಥರ ರೆಡಿ ಮಾಡ್ಕೊಂಡಿದ್ದೆ. ಸರಿ ಬನ್ನಿ ಎಲ್ಲ ಮನೆಗಳಿಗೂ ಹೋಗಿ ಕೊಟ್ಬಿಟ್ಟು ಬರೋಣ, ಮೊದಲಿಗೆ ಕೆಳಗಡೆ ಮನೆಗೆ ಹೋಗೋಣ, ಅದಾದಮೇಲೆ ಒಂದೊಂದೇ ಮನೆಗಳಿಗೆ ಹೋಗೋಣ ಅಂತ ರೆಡಿ ಮಾಡಿಕೊಂಡು ಹೊರಟೆ. ಒಂದೊಂದು ಮನೆಯಲ್ಲೂ ತುಂಬ ಹೊತ್ತು ಮಾತಾಡಿಕೊಂಡು ಎಲ್ಲ ಕೂರಿಸ್ಕೊಂಡ್ಬಿಡ್ತಿದ್ರು. ನಾನು ಅಷ್ಟೊತ್ತಂತೂ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂತ ಬೇಗ ಬೇಗ ಹೋಗಿ ಬಂದುಬಿಡ್ತಿದ್ದೆ. ಇದೇ ಥರ ಎಲ್ಲ ಮನೆಗಳಿಗೂ ಕೊಟ್ಬಿಟ್ಟು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಈ ಥರ ನೀವು ಫ್ರೆಂಡ್ಸ್ ಮಾಡ್ಕೊಬೋದು, ಹೋಗಿ ಮಾತಾಡಿಸಿ ಅದಾದಮೇಲೆ ಅವ್ರನ್ನೂ ಪರಿಚಯ ಮಾಡ್ಕೊಳ್ಳಿ, ಅವ್ರ ಮನೇಲಿ ಯಾರಿದ್ದಾರೆ ಏನಿದ್ದಾರೆ ಅಂತ ಗೊತ್ತಾದರೆ ಪರಿಚಯ ಆಗುತ್ತೆ. ಹೀಗೆ ಎಲ್ಲ ಕೊಟ್ಟು ಬಂದಾದಮೇಲೆ ನನಗೆ ಫುಲ್ ಸುಸ್ತಾಗೋಯ್ತು. ಅದಾದಮೇಲೆ ನಾನು ಹೆಂಗೆ ಮಾಡಿದ್ದೀನಿ ಪ್ರಸಾದ ಅನ್ನೋದು ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೆ ಕುಡಿದ್ಬಿಟ್ಟು ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ನನ್ನ ಗಂಡಂಗೆ ಹೇಳ್ತಿದ್ದೆ, ಚೆನ್ನಾಗಿ ಮಾಡಿದ್ದೀನಿ ತಗೋ, ಮತ್ತು ನಿನಗೆ ಕೊಡೋದಿಲ್ಲ ಅಂತಲೂ ಎಲ್ಲ ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ಇದ್ವಿ. ಬಟ್ ಆಲ್ಮೋಸ್ಟ್ ಪಾನಕ ಖಾಲಿಯಾಗಿತ್ತು, ಮಜ್ಜಿಗೆ ಮಾತ್ರ ನಮಗೆ ಮಿಕ್ಕಿತ್ತು. ಇದೆಲ್ಲ ಆದಮೇಲೆ ಹಲಸಿನಕಾಯಿ ಪಲಾವ್ಗೋಸ್ಕರ ಬೆಳಗ್ಗೆ ಪುದೀನ ಬಿಡಿಸಿದ್ದು ಹಾಗೆ ಇಟ್ಟಿದ್ದೆ. ಸೊ ಹಲಸಿನಕಾಯಿ ಅಂತೂ ನಾನು ಕಟ್ ಮಾಡಲ್ಲ, ಯಾಕಂದರೆ ಚುಚ್ಚುತ್ತೆ ಅನ್ನೋ ಫೀಲ್. ನನ್ನ ಗಂಡಂಗೆ ಕೊಟ್ಟಿದ್ದೀನಿ ಕಟ್ ಮಾಡೋದಕ್ಕೆ. ಇದಕ್ಕೆ ಹಲಸಿನಕಾಯಿ ಪಲಾವ್ ಮಾಡ್ಕೊಳಕ್ಕೆ ಏನೇನು ಬೇಕಂದರೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಆ ಪೇಸ್ಟ್ನ ಹಾಕೋಕ್ಕೆ ಮುಂಚೆ ಮೊದಲಿಗೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಅದ್ರ ಜೊತೆಲಿ ನಾನು ಪಲಾವ್ ಐಟಮ್ಸ್ ಹಾಕ್ತಿದ್ದೀನಿ, ಕಸೂರಿ ಮೇಥಿ, ಅದಾದಮೇಲೆ ಪಲಾವ್ ಎಲೆ, ಏಲಕ್ಕಿ, ಸೋಂಪು, ಚಕ್ಕೆ, ಲವಂಗ ಮತ್ತು ಈರುಳ್ಳಿ ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದಾದಮೇಲೆ ಈರುಳ್ಳಿ ಚೆನ್ನಾಗಿ ಬಾಡ್ಕೊಂಡ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಆಲ್ರೆಡಿ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲೂ ಹಾಕ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ರೆಡಿಮೇಡ್ದನ್ನು ಆ್ಯಡ್ ಮಾಡ್ತೀನಿ ನಾನು, ಸ್ವಲ್ಪ ಘಮ ಬರುತ್ತೆ ಅಂತ. ಇದಾದಮೇಲೆ ಹಲಸಿನಕಾಯಿನ ಚೆನ್ನಾಗಿ ತೊಳೆದಿಟ್ಕೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಬಾಡಿಕೊಂಡು ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋ ಥರ, ಯಾಕಂದರೆ ನಾವು ಪಲಾವಲ್ಲಿ ಕೂಗಿಸ್ತೀವಿ, ಅದಕ್ಕೆ ಮುಂಚೆನೇ ಇದರಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಅದ್ರ ನಂತರ ಅದಕ್ಕೆ ಎಲ್ಲ ಮಿಕ್ಸ್ ಪೇಸ್ಟ್ ಏನು ಮಾಡಿಕೊಂಡಿದ್ನಲ್ಲ ಅದನ್ನು
ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ಆ್ಯಂಡ್ ಖಾರ ಅದಕ್ಕೆ ಹತ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ಸ್ವಲ್ಪ ಅದನ್ನು ಕುದಿಸ್ಕೊಂಡ್ಮೇಲೆ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಹಾಕಿ, ನಾನಿಲ್ಲಿ 1.5 ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದರ ಜೊತೆಯಲ್ಲಿ 3 ಲೋಟ ನೀರನ್ನು ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ 1-1.5 ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕಿ ಕುಕ್ಕರ್ನ ಮುಚ್ಚಿ ವಿಷಲ್ ಬರ್ಸಿದ್ದೀನಿ. ಅದಾದಮೇಲೆ 2 ವಿಷಲ್ಸ್ ಆದಮೇಲೆ ಕುಕ್ಕರ್ನ ತೆಗ್ದಾಗ ವಾವ್, ಸ್ಮೆಲ್ ಅಂತೂ ಸೂಪರಾಗಿತ್ತು ಆ್ಯಂಡ್ ನೋಡೋದಕ್ಕೂ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ಅದಾದಮೇಲೆ ಪಲಾವ್ನ ತಿರುಗಿಸ್ಬಿಟ್ಟು ಎತ್ತಿ ತಟ್ಟೆಗೆ ಹಾಕ್ಕೊಂಡು ಆವಾಗೆ ಟೇಸ್ಟ್ ಮಾಡಿಬಿಡೋಣ ಅಂತ ಹೇಳಿ ಕೂಡ ಟೇಸ್ಟ್ ಮಾಡೋಕ್ಕೆ ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟೆ. ಪ್ಲೇಟಲ್ಲಿ ಹಾಕ್ಕೊಂಡು ನೋಡು ಹೆಂಗಿದೆ ಅಂತ ನನ್ನ ಗಂಡಂಗೆ ಅಲ್ಲೂ ತೋರಿಸ್ತಾ ಇದ್ದೆ. ಅದಾದಮೇಲೆ ಟೇಸ್ಟ್ ಮಾಡಿ ಹೇಳು ಹೆಂಗಿದೆ ಅಂತ ಅಂದರು. ಸರಿ, ಅದಕ್ಕೆ ನನಗಂತೂ ತಡ್ಕೊಳಕ್ಕಾಗಿಲ್ಲ ಅಂತ ಹೇಳಿ ಟೇಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ನಾನು ಯಾವತ್ತೂ ಹಲಸಿನಕಾಯಿ ಪಲಾವ್ ಎಲ್ಲ ಮಾಡಿರಲಿಲ್ಲ. ಇದು ನನ್ನ ಫಸ್ಟ್ ಟೈಮ್ ಟ್ರೈ ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಇನ್ನು ಇದೇ ಥರ ಕಂಟೆಂಟ್ಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.